ಸಚಿವ ಸ್ಥಾನ ವಂಚನೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನಗಳು ಭುಗಿಲೇಳ್ತಾ ಇದೆ. ಮತ್ತೊಂದು ಕಡೆ ಯಶವಂತ ರಾಯಗೌಡ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಸಚಿವ ಸ್ಥಾನ ವಂಚನೆ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಯಶವಂತ ರಾಯಗೌಡ ಅವರ ಅಸಮಾಧಾನಕ್ಕೆ ಶಮನ ಮಾಡಬೇಕು ಅಂತ ಹೇಳಿ ಸುರ್ಜೇವಾಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಯಶವಂತ ರಾಯಗೌಡ ಅವರ ನಿವಾಸಕ್ಕೆ ಸುರ್ಜೇವಾಲಾ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗ್ತಾ ಇದೆ. ನನ್ನ ಹೆಸರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ಹೇಳಿ ಸುರ್ಜೇವಾಲಾ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಯಶವಂತ ರಾಯಗೌಡ ಅವರು. ಕಾಂಗ್ರೆಸ್ನಲ್ಲಿ 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ಅಸಮಾಧಾನವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಸುರ್ಜೇವಾಲಾ ಸಂಧಾನ ಯಶಸ್ವಿ ಆಗುತ್ತಾ ಅಥವಾ ರಾಜೀನಾಮೆಯನ್ನ ಕೊಡ್ತಾರಾ ಯಶವಂತ ರಾಯಗೌಡ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸೊ ಹಾಗಾಗಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಯಶವಂತ ರಾಯಗೌಡ ಅವರ ಮನೆಗೆ ಭೇಟಿಯನ್ನ ಕೂಡ ಕೊಟ್ಟು ಅವರ ಅಸಮಾಧಾನ ಶಮನಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ದಾರೆ. ಬಟ್ ಆದರೆ ಇಲ್ಲಿ ಆ ಒಂದು ಸಂಧಾನ ಯಶಸ್ವಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು, ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನೋಡಿ, ಈಗಾಗಲೇ ಒಂದಷ್ಟು ರಾಜೀನಾಮೆಯನ್ನ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ನಾವು ಕೇಳ್ತಾ ಇದ್ದೀವಿ. ಮತ್ತೊಂದು ಕಡೆ ಯಶವಂತ ರಾಯಗೌಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನನ್ನನ್ನು ಯಾಕೆ ಕೈ ಬಿಟ್ರಿ, ಕಾರಣ ಬೇಕಲ್ವಾ, ಕಾರಣವನ್ನ ಕೊಡಿ ಅಂತ ಹೇಳಿ. ಈಗ ಯಾರ್ಯಾರನ್ನ ಕೈ ಬಿಟ್ಟಿದ್ದಾರೋ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರಣವನ್ನ ಕೊಟ್ರೆ ನಾವು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಾವೇನು ಕೆಲಸ ಮಾಡಿಲ್ವಾ ಪಕ್ಷದಲ್ಲಿ ಇದ್ಕೊಂಡು, ಈಗ ನಮ್ಮ ಕಾರ್ಯಕರ್ತರಿಗೆ ನಾವು ಹೇಗೆ ಮುಖ ತೋರಿಸೋದು, ಅವರನ್ನ ಹೇಗೆ ನಾವು ಮನವೊಲಿಸುವಂತಹ ಕೆಲಸವನ್ನ ಮಾಡೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇರೋದೀಗ ಒಂದೇ ಸ್ಥಾನ. ಆ ಒಂದು ಸ್ಥಾನಕ್ಕಾಗಿ ಸಾಕಷ್ಟು ಜನರು ಲಾಭಿ ಮಾಡ್ತಾ ಇದ್ದಾರೆ, ನನ್ನನ್ನಾದರೂ ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ. ಬಟ್ ಆದರೆ ಅದು ಬಂಡಾಯದ ಬಿಸಿ ತಣ್ಣಗಾಗುವಂತಹ ಲಕ್ಷಣಗಳು ಸದ್ಯಕ್ಕೆ ಕಾಣ ಸಿಗ್ತಾ ಇಲ್ಲ. ಹೈಕಮಾಂಡ್ ಇದಕ್ಕೆ ಯಾವ ರೀತಿಯಾದಂತಹ ಮದ್ದನ್ನ ಎರೆಯುತ್ತೆ ಅನ್ನೋದು ಒಂದು ಕಡೆ ಇರುವಂತಹ ಕುತೂಹಲ. ಸೊ ಸುರ್ಜೇವಾಲಾ ಅವರು ಮಾತನಾಡಿದ್ದಾರೆ ಯಶವಂತ ರಾಯಗೌಡ ಅವರ ಬಳಿ. ಸೊ ಅದು ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇದು ಸದ್ಯಕ್ಕೆ ಈ ಹೈ ಡ್ರಾಮಾ ಎಲ್ಲವೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣ ಸಿಗ್ತಾ ಇಲ್ಲ. ಅಯ್ಯಯ್ಯೋ ಅನ್ಯಾಯ ಆಗೋಯ್ತು ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. 2-3 ಬಾರಿ ಇಲ್ಲಿ ಬದಲಾವಣೆ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಮೊದಲ ಬಾರಿ ಗೆದ್ದವರಿಗೂ ಕೂಡ ಇಲ್ಲಿ ಆದ್ಯತೆಯನ್ನ ನೀಡಲಾಗಿದೆ. ನೋಡಿ, ಲಕ್ಷ್ಮಣ್ ಸವದಿ ಅವರು ಮೊದಲ ಬಾರಿಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂಥದ್ದು. ಅವರಿಗೆ ನೀವು ಆದ್ಯತೆಯನ್ನ ಕೊಟ್ಟಿದ್ದೀರಿ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಪಕ್ಷದಲ್ಲೇ ಪಕ್ಷನಿಷ್ಠೆಯನ್ನ ಮೆರೆದಿರುವಂತಹ ನಾಯಕರನ್ನ ಕೈ ಬಿಟ್ಟಿದ್ದೀರಿ. ಮತ್ತೆ ಬಹಿರಂಗವಾಗಿ ಪಕ್ಷದ ವಿರುದ್ಧವಾಗಿ ಚಟುವಟಿಕೆಯನ್ನ ನಡೆಸಿದಂತಹ ನಾಯಕರ ಹೆಸರನ್ನ ನೀವು ಆಯ್ಕೆ ಮಾಡಿದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತೆ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ ಕೆಲವರಿಗೂ ಕೂಡ ನೀವು ಮಣೆ ಹಾಕಿದ್ದೀರಿ. ಸೊ ನಮಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ನಾವು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ವಿ. ಬಟ್ ಆದ್ರೆ ಯಾಕೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ರಾಜೀನಾಮೆಯ ಹೈಡ್ರಾಮಾಗಳು ಸದ್ಯಕ್ಕೆ ಇನ್ನೂ 1 ವಾರಗಳ ಕಾಲ ಮುಂದುವರೆದ್ರೂ ಅಚ್ಚರಿ ಇಲ್ಲ.